ಪಕ್ಷದಲ್ಲಿ 7 ಜನ ಮತದಾನ ಮಾಡಿದ್ದಾರೆ ಅಂತ. ಸೊ ಏನಾಗ್ತಿದೆ ಪಕ್ಷದಲ್ಲಿ ಇದು ಪತ್ತೆಗೆ ಸೀನಿಯರ್ ನೇತೃತ್ವ ಸಮಿತಿ ಮಾಡಿದ್ದಾರೆ, ಪತ್ತೆ ಆಗ್ತಾರ? ಈ ವಿಚಾರದಲ್ಲಿ ಈಗಾಗಲೇ ನಮ್ಮ ಪಕ್ಷದ ವತಿಯಿಂದ ಒಂದು ಸಮಿತಿಯನ್ನು ರಚನೆ ಮಾಡುವಂಥದ್ದಾಗಿದೆ. ಈ ಸಮಿತಿಯು ಈ ಅಡ್ಡ ಮತದಾನದ ವಿಚಾರದಲ್ಲಿ ತನಿಖೆಯನ್ನು ಮಾಡಿ ಯಾವುದು ಹೇಗೆ ಏನು ನಡೆದಿದೆ ಯಾರು ಅನ್ನುವಂಥ ಪತ್ತೆ ಹಚ್ಚುವಂಥ ತನಿಖೆ ಮಾಡುವಂಥ ಕಾರ್ಯಕ್ಕೆ ಈಗಾಗಲೇ ತಂಡ ನೇಮಕ ಆಗಿರೋಂಥದ್ದಿದೆ. ಹಾಗಾಗಿ ಆ ತಂಡ ಈ ವಿಚಾರದಲ್ಲಿ ಸಾಕಷ್ಟು ಗಮನವಹಿಸಿ ವರದಿ ಕೊಡುವಂಥದ್ದಾಗುತ್ತೆ. ತದನಂತರ ನೋಡೋಣ, ಪ್ರಜಾಪ್ರಭುತ್ವದಲ್ಲಿ ಇಂಥ ಸವಾಲುಗಳು ಬರುತ್ತೆ. ಈ ಸವಾಲುಗಳನ್ನು ಮೀರಿ ನಾವು ಬೆಳೆಯುವಂಥದ್ದಾಗಬೇಕಾಗುತ್ತೆ. ಹಾಗಾಗಿ ಇವೆಲ್ಲ ನಮಗೆ ಒಡ್ಡಿರುವಂಥ ಸವಾಲು. ಈ ಸವಾಲನ್ನು ನಾವು ಖಂಡಿತ ಸ್ವೀಕರಿಸಿ ಇದನ್ನು ಮೀರಿ ಬೆಳೆಯುವಂಥ ಶಕ್ತಿ ಮತ್ತು ಆತ್ಮವಿಶ್ವಾಸ ಭಾರತೀಯ ಜನತಾ ಪಾರ್ಟಿಗಿದೆ. ಇಂಥ ಸವಾಲುಗಳು ಅದೇನು ನಮಗೇನು ಒಂದು ಮುನ್ನೆಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು, ಖಂಡಿತ ಎಚ್ಚರಿಕೆಯನ್ನು ಸ್ವೀಕರಿಸ್ತೀವಿ. ಇದನ್ನು ಹೇಗೆ ಎದುರಿಸಬೇಕು, ಇದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ, ಮುಂದೆ ನಡೆಯುವಂಥದ್ದು ಶಕ್ತಿ ಅಪಾರವಾಗಿ ಭಾರತೀಯ ಜನತಾ ಪಾರ್ಟಿಗಿದೆ. ನಮಗೆಲ್ಲ ನಾಯಕರಾಗಿರುವಂಥ ನರೇಂದ್ರ ಮೋದಿಯವರಾಗಲಿ, ಅಮಿತ್ ಶಾ ಅವರಾಗಲಿ, ನಿತಿನ್ ನಬೀನ್ ಅವರ ಒಂದು ಮಾರ್ಗದರ್ಶನದಲ್ಲಿ ಪಾರ್ಟಿ ಸದೃಢವಾಗಿ ಬೆಳೆಯುತ್ತೆ. ಇಂಥ ಕೆಲಸ ಮಾಡಿದಂಥವ್ರಿಗೆ ಪ್ರತಿ ಉತ್ತರ ಕೊಡುವಂಥದ್ದು ಆಗುತ್ತೆ. ಹೈಕಮಾಂಡ್ ಗರಂ ಆಗಿದೆ ಅಂತ 23 ಬನ್ನಿ ಅಂತ ಅಶೋಕ್ ಅವ್ರನ್ನ ವಿಜೇಂದ್ರ ಅವ್ರನ್ನ ಖಂಡಿತ ಇದು ಸೂಕ್ಷ್ಮವಾಗಿರೋ ವಿಚಾರ ಅಲ್ವಾ, ಇದು ಸೂಕ್ಷ್ಮ ಇದೆ. ಹಾಗಾಗಿ ಇದು ಸೂಕ್ಷ್ಮವಾಗಿ ಗಮನಿಸುವಂಥದ್ದು ಆಗಬೇಕು. ಯಾಕೆಂದರೆ ಯಾವುದನ್ನು ಹಗುರವಾಗಿ ತೊಗೊಳಕ್ಕಾಗಲ್ಲ, ಸೂಕ್ಷ್ಮವಾಗಿದೆ. ಆದರೆ ಪಕ್ಷಕ್ಕೆ ಇದನ್ನು ಇಂಥವನ್ನ 106 ಘಟನೆಗಳು ನೋಡಿ ಬೆಳೆದಿರೋಂಥದ್ದು. ಹಾಗಾಗಿ ಇದನ್ನು ತೀಕ್ಷ್ಣವಾಗಿ ಸೂಕ್ಷ್ಮವಾಗಿ ನೋಡುವಂಥದ್ದು ಆಗುತ್ತೆ. ಇದ್ರ ಬಗ್ಗೆ ಗಮನ ವಹಿಸುವಂಥದ್ದು, ಇದನ್ನು ಕಡೆಗಣಿಸೋಕ್ಕೂ ಆಗಲ್ವಲ್ಲ, ಇದು ಕಡೆಗಣಿಸೋಕ್ಕೂ ಆಗಲ್ಲ. ಹಾಗಾಗಿ ಗಮನ ವಹಿಸುವಂಥ ಕೆಲಸ ಸಹಜವಾಗಿ ಇದು ಗಮನಿಸುವಂಥ ಕೆಲಸ ಆಗುತ್ತೆ. ಅಡ್ಡಮತದಾನ ಯಾರ ನೋಡುವ ಇದೆಲ್ಲ ಬಿಜೆಪಿ ಸಾಮೂಹಿಕ ವೈಫಲ್ಯ ಎಲ್ಲರೂ ಒಟ್ಟು ಈ ವಿಚಾರದಲ್ಲಿ ವರದಿ ಬರಲಿ. ಈಗ ನಾನೇ ವರದಿ ಮಾಡೋಂಥದ್ದು ಆಗಕ್ಕಾಗಲ್ಲ. ಆತ್ಮಸಾಕ್ಷಿಗೆ ಮತ ಹಾಕಿದ್ದಾರೆ ಕಾಂಗ್ರೆಸ್ನವ್ರು ಏನಾರು ಆತ್ಮಸಾಕ್ಷಿಗೆ ಮತ ಹಾಕಿದ್ರೆ ಅಲ್ಲಿರೋ ಕ್ಯಾಂಡಿಡೇಟ್ ಎಲ್ಲ ಸೋತೋಯ್ತದೆ. ಇದು ಭಾಳ ದೊಡ್ಡ ಪದ, ಇದ್ರ ಅರ್ಥನೇ ಕಳ್ಕೊಂಬಿಟ್ಟಿದೆ. ಆತ್ಮಸಾಕ್ಷಿ ಅನ್ನೋಂಥದ್ದು ಕೆಲವು ಪಕ್ಷದವ್ರಿಗೆ ಆತ್ಮಸಾಕ್ಷಿ ಮಾತು ಚೆನ್ನಾಗಿ ಕಲ್ತ್ಬಿಟ್ಟಿರ್ತಾರೆ. ಮಾತನ್ನು ಹೇಗೆ ಬೇಕಾದ್ರೂ ಬಳಕೆ ಮಾಡೋವಂಥದ್ದು, ಯಾವುದನ್ನು ಬೇಕಾದ್ರೂ ಸಮರ್ಥಿಸ್ಕೊಳ್ಳುವಂಥ ಗಣ್ಯಮಾನ್ಯರು ಇದ್ದಾರೆ. ಹಾಗಾಗಿ ನಮಗೂ ಹೇಗೆ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋಂಥ ನಡೆನ ಒಂದು ಸಂದರ್ಭದಲ್ಲಿ ತೋರಿಸಿದೆ. ಆದರೆ ನಮಗೇನು ಇದರಿಂದ ನಷ್ಟ ಆಗಿರುವಂಥದ್ದು ಏನಿಲ್ಲ. ಒಂದು ಘಟನೆ ಆಗಿರುವಂಥದ್ದು ಎಲ್ಲ ಒಂದು ಕಡೆ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ ನಾವು. ಹಾಗಾಗಿ ಘಟನೆ ಒಂಥರ ಎಲ್ಲ ಒಂದು ಕಡೆ ಮನಸ್ಸಿಗೆ ನೋವಾಗುವಂಥದ್ದಾಗಿದೆ. ಸೊ ಆದರೂ ನಮ್ಮ ಪಕ್ಷದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಸಮಸ್ಯೆ ಆಗಿರುವಂಥದ್ದು, ಫಲಿತಾಂಶದಲ್ಲಿ ಸಮಸ್ಯೆ ಆಗಿರುವಂಥದ್ದು ಯಾವುದೂ ಇಲ್ಲ. ದಟ್ ಈಸ್ ಅ ಪಾಸಿಟಿವ್ ನೋಟ್.